ಹರಿವಂಶ ಪುರಾಣ 19ನೇ ದಿವಸ. ಹರಿವಂಶ ಪುರಾಣ 19ನೇ ದಿವಸ. ಈ ಮಹಾಶಾಸ್ತ್ರವಾದ ಹರಿವಂಶ ಪುರಾಣವನ್ನು ಕೇಳ್ತಾ ನಿಮಗೆ 18 ದಿವಸಗಳು ನಿನ್ನೆಗೆ ಮುಗಿದೋಯ್ತು. ಇವತ್ತು 19ನೇ ದಿವಸದಲ್ಲಿ ಕೇಳ್ತಾ ಇದ್ದೀರಾ ಹರಿವಂಶ ಪುರಾಣ ಭಾಗ 19. ಭಾಗ 19ರಲ್ಲಿ ನೀವು ಇವತ್ತು ಕೇಳೋದಕ್ಕೆ ಬಂದಿದ್ದೀರಿ ವಜ್ರಮುಷ್ಟಿಯ ಕತೆ. ವಜ್ರಮುಷ್ಟಿ ಕಥೆಯನ್ನು ನೀವು ನಿನ್ನೆ ಸ್ವಲ್ಪ ಪ್ರಮಾಣ ಕೇಳಿ ಹೋಗಿದ್ರಿ. ಆವಾಗ ಸಮಯ ಆಯಿತು ಅಂತ ಹೇಳಿ ನಿನ್ನ ಬಿಡಲಾಗಿತ್ತು. ಯೋಧ, ಕ್ಷತ್ರಿಯ ಯೋಧ ವಜ್ರಮುಷ್ಟಿ. ಕ್ಷತ್ರಿಯ ಯೋಧ ವಜ್ರಮುಷ್ಟಿ. ನೋಡ್ರಿ, ಈಗ ಆ ವಜ್ರಮುಷ್ಟಿ ಎಲ್ಲೋ ಹೊರಗಡೆ ಹೋಗಿದ್ದ, ಅಂದರೆ ಮನೆಯಲ್ಲಿ ಇರಲಿಲ್ಲ. ಆ ಸಮಯದಲ್ಲಿ ವಜ್ರಮುಷ್ಟಿಯ ಹೆಂಡತಿ ಮಂಗಿಯನ್ನು ವಜ್ರಮುಷ್ಟಿಯ ತಾಯಿ ಯಾವುದೋ ನೆವದಲ್ಲಿ ಗಡಿಗೆ ಒಳಗಡೆ ನಿನಗೆ ಹಾರ ಇಟ್ಟಿದ್ದೀನಿ, ಕೈ ಹಾಕಿ ತಗೋ ಅಂತ ಹೇಳಿ ಅದರೊಳಗಡೆ ವಿಷದ ಸರ್ಪವನ್ನು ಇಟ್ಟು ಮಂಗಿಯನ್ನು ಅದರಲ್ಲಿ ಕೈ ಹಾಕುವ ಹಾಗೆ ಮಾಡಿದ್ಲು. ಯಾರು? ವಜ್ರಮುಷ್ಟಿಯ ಅಮ್ಮ. ಮಂಗಿ ಅದರೊಳಗಡೆ ಕೈ ಹಾಕಿಬಿಟ್ಲು. ಆವಾಗ ಅದರೊಳಗಡೆ ಹಾರ ಇರಲಿಲ್ಲ, ಸರ್ಪ ಇತ್ತು. ಸರ್ಪ ಬಹಳ ಭಯಂಕರ ವಿಷವಾದ ಸರ್ಪ ಇತ್ತು. ಆ ಸರ್ಪ ಕಚ್ಚಿತು ಮಂಗಿಯನ್ನು. ಮಂಗಿ ತಕ್ಷಣವೇ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಲು. ವಜ್ರಮುಷ್ಟಿಯ ತಾಯಿ ಮಂಗಿಯ ಶರೀರವನ್ನು ಅಲ್ಲಿಂದ ಮನೆಯಿಂದ ಹೊರಗಡೆ ತಗೊಂಡೋಗಿ ಸ್ಮಶಾನಕ್ಕೆ ಬಿಸಾಡಿ ಬಂದ್ಲು. ಇಷ್ಟು ಕತೆ ಆಗಿತ್ತು ನಿಮಗೆ. ಈಗ ಸಂಜೆ ಆದ ತಕ್ಷಣ ವಜ್ರಮುಷ್ಟಿ ಬಂದ. ವಜ್ರಮುಷ್ಟಿ ಈ ಮಂಗಿಯನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದ. ವಜ್ರಮುಷ್ಟಿಗೆ ಮಂಗಿ ಅಂದರೆ ಪ್ರಾಣ. ಈಗ ವಜ್ರಮುಷ್ಟಿ ಬಂದು ಮಂಗಿಯನ್ನು ನೋಡ್ದ. ಮಂಗಿ ಮನೆಯಲ್ಲಿ ಇಲ್ಲ. ತಾಯಿಯನ್ನು ಕೇಳ್ದ. ತಾಯಿಯನ್ನು ಕೇಳಿದ ತಕ್ಷಣ ಅವಳಂದ್ಲು, ಹಾವು ಕಚ್ಚಿತ್ತು ಮಂಗಿಗೆ, ಮಂಗಿ ಸತ್ತೋಗಿದ್ದಾಳೆ, ಸ್ಮಶಾನದಲ್ಲಿ ತಗೊಂಡೋಗಿ ಹಾಕಿ ಬಂದಿದ್ದೀವಿ. ತಕ್ಷಣವೇ ವಜ್ರಮುಷ್ಟಿ ಕೈಯಲ್ಲಿ ಖಡ್ಗವನ್ನು ತಗೊಂಡು ಸೀದಾ ಸ್ಮಶಾನಕ್ಕೆ ಹೋದ, ಮಂಗಿಯನ್ನು ನೋಡೋದಕ್ಕೆ ಅಂಥೇಳಿ. ಮಂಗಿಯ ಶವವನ್ನು ನೋಡ್ತೀನಿ ಅಂತ ಹೋದ ಸ್ಮಶಾನಕ್ಕೆ. ಆದರೆ ಎಲ್ಲೂ ಅವನಿಗೆ ಆ ಸ್ಮಶಾನದಲ್ಲಿ ಮಂಗಿ ಸಿಕ್ಕಿಲ್ಲ. ಎಲ್ಲ ಕಡೆ ಹುಡುಕಿದ್ರು ಕೂಡ ಸಿಕ್ಕಿಲ್ಲ. ಆ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ರಾತ್ರಿ ಆಯಿತು. ರಾತ್ರಿಯ ಜಾಸ್ತಿ ಸಮಯ ಆಗೋಯಿತು. ಮುಂದೆ ಹೋಗ್ತಾ ಸ್ಮಶಾನದಲ್ಲಿ, ಅದೇ ಸ್ಮಶಾನದಲ್ಲಿ ವರಧರ್ಮ ಅಂತ ಒಬ್ಬರು ಮುನಿರಾಜರು ತಪಸ್ಸಿಗೆ ನಿಂತಿದ್ದರು. ಬಹಳ ಮಹತ್ವಪೂರ್ಣ ವಿಷಯ. ನೀವು ಎಷ್ಟು ಗಮನ ಇಟ್ಟು ಕೇಳ್ತೀರಿ ಅಷ್ಟು ಒಳ್ಳೆಯದು ಇದೆ. ವರಧರ್ಮ ಮುನಿರಾಜರು ತಪಸ್ಸಿಗೆ ನಿಂತಿದ್ದರು. ಅವರು ಮೌನವಾಗಿದ್ದರು. ಈ ವಜ್ರಮುಷ್ಟಿ ಹೋಗಿ ವರಧರ್ಮ ಮುನಿ ಮಹಾರಾಜರಿಗೆ ನಮಸ್ಕಾರ ಮಾಡಿ ಬೇಡಿದ, ಹೇ ಮುನಿರಾಜ್, ಅಕಸ್ಮಾತ್ ನನ್ನ ಮಂಗಿ ಏನಾರು ಜೀವಂತವಾಗಿ ಸಿಕ್ಕಿದರೆ ನಾನು ನಿಮ್ಮನ್ನು 1,000 ಕಮಲಗಳನ್ನು ತಂದು ನಿಮ್ಮ ಚರಣ ಕಮಲಗಳನ್ನು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ವಜ್ರಮುಷ್ಟಿ ಅವರ ಮುಂದೆ ಹರಕೆ ಮಾಡಿಕೊಂಡ. ಅದಾದ ನಂತರ ಸ್ವಲ್ಪ ಮುಂದೆ ಹೋದ ತಕ್ಷಣವೇ ಮಂಗಿಯ ಶರೀರ ಸಿಕ್ತು. ಮಂಗಿ ಸಂಪೂರ್ಣ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಆವಾಗ ಆ ಮಂಗಿಯನ್ನು ಎತ್ಕೊಂಡು ಬಂದ ವಜ್ರಮುಷ್ಟಿ ಮಂಗಿಯನ್ನು ಎತ್ಕೊಂಡು ಬಂದು ಮುನಿರಾಜರ ಚರಣ ಸ್ಪರ್ಶ ಮಾಡಿಸಿದ. ಅಂದರೆ ವರಧರ್ಮ ಮುನಿ ಮಹಾರಾಜರ ಚರಣವನ್ನು ಸ್ಪರ್ಶ ಮಾಡಿಸಿದ. ಸ್ಪರ್ಶ ಆದ ತಕ್ಷಣವೇ ವಿಷರಹಿತಳಾಗಿ ಎದ್ದು ಕೂತು ಈ ಮಂಗಿ. ಅಂದರೆ ಮಂಗಿಯ ಶರೀರದಿಂದ ಸಂಪೂರ್ಣ ವಿಷ ಹೊರಗೆ ಹೋಯಿತು. ಯಾಕೆಂದರೆ ಆ ವರಧರ್ಮ ಮುನಿ ಮಹಾರಾಜ್ ಅವರು ಔಷಧಿ ವೃದ್ಧಿದಾರಿ ಇದ್ದರು. ಹಾಗಾಗಿ ಅವರ ಚರಣ ಸ್ಪರ್ಶ ಮಾಡಿದ ತಕ್ಷಣವೇ ವಿಷ ರಹಿತ ಆಗಿ ಹೋಯಿತು ಮಂಗಿಯ ಶರೀರದಲ್ಲಿ. ಈಗ ಮಂಗಿ ಸುವ್ಯವಸ್ಥಿತವಾಗಿ ಕಣ್ಣುಬಿಟ್ಲು. ಆ ಸಮಯದಲ್ಲಿ ಎಲ್ಲಿಲ್ಲದ ಆಶ್ಚರ್ಯ ಆಯಿತು ಮತ್ತು ಎಲ್ಲಿಲ್ಲದ ಸಂತೋಷ ಆಯಿತು ಈ ವಜ್ರಮುಷ್ಟಿಗೆ.
ವಜ್ರಮುಷ್ಟಿ ಸಂತುಷ್ಟನಾಗಿ ಮಂಗಿಗೆ ಅಂದ, ಹೇ ಮಂಗಿ, ನೀನು ಇವರ ಚರಣ ಕಮಲದಲ್ಲಿ, ಇವರ ಚರಣದ ಆಶ್ರಯದಲ್ಲಿ, ಇವರ ಶರಣದಲ್ಲೇ ನೀನು ಸ್ವಲ್ಪ ಹೊತ್ತು ಇರು. ನೀನು ಈ ಸ್ಥಾನ ನಿನಗೆ ನಿರ್ಭಯ ಸ್ಥಾನ ಇದೆ. ಇಲ್ಲಿ ಯಾರಿಗೂ ದುಃಖ ಇಲ್ಲ. ಇದು ಜಿನೇಂದ್ರ ಭಗವಾನರ ಶಾಸನ ಇದೆ. ಇಲ್ಲಿ ನೀನು ಸ್ವಲ್ಪ ಹೊತ್ತು ಇರು. ನಾನು ಹೋಗಿ 1000 ಕಮಲಗಳನ್ನು ತಂದು ಈ ಮಹಾಮುನಿರಾಜರನ್ನು ಪೂಜೆ ಮಾಡ್ತೀನಿ ಅಂತ ಹೇಳಿ ಮಂಗಿಯನ್ನು ಅವರ ಚರಣ ಬುಡದಲ್ಲಿ ಕೂರಿಸಿದ. ಅಂದರೆ ವರಧರ್ಮ ಮುನಿ ಮಹಾರಾಜರ ಚರಣ ಬುಡದಲ್ಲಿ ಕೂರಿಸಿ ಸೀದಾ ತಾನು ಈ ಕಮಲಗಳನ್ನು ತರೋದಕ್ಕೆ ಹೋದ. ಆ ಕಮಲಗಳು ಎಲ್ಲಿದ್ದು ಅವಾಗ ಅಂದರೆ ಭಾಳ ದೂರದಲ್ಲಿ ಒಂದು ಸುದರ್ಶನ ಸರೋವರ ಅಂತ ಇತ್ತು. ಆ ಸುದರ್ಶನ ಸರೋವರಕ್ಕೆ ಕಮಲಗಳನ್ನು ತರೋದಕ್ಕೆ ಹೋಗಿ ಭಾಳ ಬೇಗ ಅವಾಗ 1000 ಕಮಲಗಳನ್ನು ಕೊಯ್ತಾ ಇದ್ದಾನೆ. ಅಂದರೆ ಇನ್ನು ಭಾಳ ಸಮಯ ಆಗುತ್ತೆ ಅವನು ಬರೋದಕ್ಕೆ. ಅದರ ಮಧ್ಯದಲ್ಲಿ ಒಂದು ಬಹಳ ಮಹತ್ವಪೂರ್ಣ ಘಟನೆ ಆಯಿತು. ಭಾರಿ ಮಹತ್ವಪೂರ್ಣ ಘಟನೆ. ಭಾರಿ ಗಮನ ಇಟ್ಟು ಕೇಳ್ರಿ. ಇಲ್ಲಿ ಈ ಮಂಗಿ ಮುನಿ ಮಹಾರಾಜರ ಚರಣದ ಸಮೀಪದಲ್ಲಿ ಕುಳಿತಿದ್ದಾಳೆ. ಮುನಿ ಮಹಾರಾಜ್ ಯೋಗ ಧಾರಣೆ ಮಾಡಿ ಮೌನವಾಗಿ ತಮ್ಮ ಆತ್ಮಧ್ಯಾನ ಮಾಡ್ತಿದ್ದಾರೆ. ಮಂಗಿ ಕಡೆಗೆ ಅವರು ನೋಡಿಯೂ ಇಲ್ಲ, ಮಂಗಿಯನ್ನು ಮಾತಾಡಿಸುವುದಿಲ್ಲ. ಯಾಕೆಂದರೆ ಅವರಿಗೆ ಅದು ಸಂಬಂಧ ಇಲ್ಲ. ಅವರು ಯೋಗ ಧಾರಣೆ ಮಾಡಿ ಬೆಳಿಗ್ಗೆವರೆಗೆ ಮೌನ ಧರಿಸಿದ್ದಾರೆ. ಮಂಗಿ ಕುಳಿತಿದ್ದಾಳೆ. ಆ ಸಮಯದಲ್ಲಿ ಹಿಂದಿನ ಕತೆ ನೆನಪು ಮಾಡ್ರಿ. ಹಿಂದಿನ ಕತೆ ತಕ್ಷಣ ಹಿಂದಿನ ಕತೆ ನೆನಪು ಮಾಡ್ರಿ. ಇವತ್ತಿಂದಲ್ಲ, ನಿನ್ನೆಯ ಕತೆ ನೆನಪು ಮಾಡ್ರಿ. ನಿನ್ನೆ ಏನಾಗಿತ್ತು? ಅವರು 7 ಜನ ಅಣ್ಣ ತಮ್ಮದಿರಿದ್ರು ನೋಡ್ರಿ. ಸೇಟು ಮಕ್ಕಳು 7 ಜನ ಅಣ್ಣ ತಮ್ಮದಿರಿದ್ರು ನೋಡ್ರಿ. ಅವರು ವ್ಯಸನಾಸಕ್ತರಾಗಿದ್ದರು. ಭಾಳ ವ್ಯಸನ. ಯಾರು? ಸೇಟು, ಬಾನು ಮತ್ತು ಯಮುನಾ ಅಂಥೇಳಿ ಅವ್ರು ಸೇಟುಗಳಿದ್ರಲ್ಲ, ಅವರಿಗೆ 7 ಜನ ಮಕ್ಕಳಿದ್ರು ನೋಡ್ರಿ. ಅವರು ವ್ಯಸನಾಸಕ್ತರಾಗಿ ಎಲ್ಲ ಸಂಪತ್ತನ್ನು ಕಳ್ಕೊಂಡು ಈಗ ಕಳ್ತನ ಮಾಡೋದಕ್ಕೆ ಎತ್ತ ತಿರುಗ್ತಿದ್ರು ಅಲ್ಲ. ಆವಾಗ 7 ಜನರಲ್ಲಿ ಕೊನೆಯವನು ಸೂರಸೇನ ಅಂಥೇಳಿ ಕೊನೆಯವನು, ಮತ್ತು ಇನ್ನು 6 ಜನ ಇದ್ದಾರಲ್ಲ, ಇವರು ಆ ಸೂರಸೇನನ ಸ್ಮಶಾನದಲ್ಲಿ ಕೂರಿಸಿ ನೀನಿಲ್ಲಿ ಕೂತಿರು, ಕಾಯ್ತಾ ಇರು ಅಂತ ಹೇಳಿ ಕೂರಿಸಿ ಅವನನ್ನು 6 ಜನ ಕಳ್ಳತನ ಮಾಡೋದಕ್ಕೆ ಹೋಗಿದ್ರು. 6 ಜನ. ಆವಾಗ ಈ ಸೂರಸೇನ ಒಬ್ಬನೇ ಸ್ಮಶಾನದಲ್ಲಿ ಅಲ್ಲಿ ಇಲ್ಲಿ ಕಾಯ್ತಾ ಸುಮ್ಮನೆ ಕೂತಿದ್ದ. ಸೂರಸೇನ ಏನು ಮಾಡಿದ್ದ? ಕಾಯ್ತಾ ಸ್ಮಶಾನದಲ್ಲಿ ಸುಮ್ಮನೆ ಕೂತಿದ್ದ. ಅವನಿಗೆ ಏನೂ ಕೆಲಸ ಇರಲಿಲ್ಲ. ಈ ಸೂರಸೇನ ಎಲ್ಲ ಘಟನೆಗಳನ್ನು ನೋಡಿಬಿಟ್ಟ. ಅಂದರೆ ಕತ್ಲಿತ್ತು, ಭಾಳ ದೊಡ್ಡ ಕತ್ಲಿತ್ತು ಸ್ಮಶಾನದೊಳಗಡೆ. ಆ ಕತ್ಲು ಒಳಗಡೆ ಕೂತ್ಕೊಂಡು ಸೂರಸೇನ ಸಂಪೂರ್ಣ ಘಟನೆಯನ್ನು ನೋಡ್ದ ನೋಡ್ರಿ. ಏನೇನು ನೋಡ್ದ ಘಟನೆಯನ್ನು? ಈ ವಜ್ರಮುಷ್ಟಿ ಕೈಯಲ್ಲಿ ಖಡ್ಗವನ್ನು ಹಿಡಿದಂಥ ವಜ್ರಮುಷ್ಟಿ ಎಲ್ಲ ಕಡೆ ಹುಡುಕ್ತಾ ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ದಿಗಂಬರ ಮಹಾಮುನಿ ರಾಜರು ಕಂಡ್ರು. ಅವರಿಗೆ ನಮಸ್ಕಾರ ಮಾಡಿ ಅವನು ಏನು ಮಾಡ್ದ? ಹರಕೆ ಮಾಡಿಕೊಂಡ. ಹೇ ಮುನಿರಾಜ್, ಅಕಸ್ಮಾತ್ ನನ್ನ ಮಂಗಿ ಏನಾರ ಜೀವಂತವಾಗಿ ಸಿಕ್ಕಿದರೆ ನಾನು ನಿಮಗೆ 1000 ಕಮಲಗಳಿಂದ ಪೂಜೆ ಮಾಡ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡು ಸ್ವಲ್ಪ ಮುಂದೆ ಹೋದ. ತಕ್ಷಣವೇ ಮಂಗಿಯ ಶರೀರ ಸಿಕ್ತು. ಆ ಮಂಗಿಯ ಶರೀರನ ಕೈಯಲ್ಲಿ ಹೊತ್ಕೊಂಡು ಬಂದು ವರಧರ್ಮ ಮುನಿ ಮಹಾರಾಜರ ಚರಣ ಸ್ಪರ್ಶವನ್ನು ಮಾಡಿದ. ತಕ್ಷಣವೇ ಮಂಗಿ ವಿಷರಹಿತ ಆಗಿ ಸ್ವಸ್ಥವಾಗಿ ಎದ್ದು ಕೂತ್ಲು. ಇಷ್ಟಾದ ನಂತರ ಮಂಗಿಗೆ ಹೇಳ್ದ, ನೀನು ಈ ಮಹಾಮುನಿಯ ಚರಣಕಮಲದಲ್ಲಿ ಕೂತಿರು. ಯಾಕೆಂದರೆ ಇದು ಜಿನೇಂದ್ರ ಭಗವಾನರ ಶಾಸನ, ಇಲ್ಲಿ ಯಾರಿಗೂ ಭಯ ಇಲ್ಲ ಅಂತ ಹೇಳಿ ಅಲ್ಲಿ ಕೂರಿಸಿ ನಾನು 1000 ಕಮಲಗಳನ್ನು ತರ್ತೀನಿ ಅಂತ ಹೇಳಿ ಸುದರ್ಶನ ಸರೋವರಕ್ಕೆ ಹೋಗಿದ್ದ. ಇಷ್ಟು ಘಟನೆಯನ್ನು ಅಲ್ಲಿ ಕೂತ್ಕೊಂಡು ಸೂರಸೇನ ನೋಡಿದ್ದ. ಭಾಳ ಮಹತ್ವಪೂರ್ಣ ವಿಷಯ ನೋಡ್ರಿ. ಸೂರಸೇನ ಭಾಳ ಸುಂದರವಿದ್ದ, ನೋಡೋದಕ್ಕೆ ಭಾಳ ಚೆನ್ನಾಗಿದ್ದ. ಯಾರು? ಸೂರಸೇನ. ಭಾರಿ ಆಕರ್ಷಿತ ಸರಿ ಇರುತ್ತೆ ಅವನು. ಈಗ ಈ ವಜ್ರಮುಷ್ಟಿಯ ಈ ರೀತಿ ನಿರ್ಲೋಭವಾದ ಮಂಗಿಯ ಮೇಲೆ ಬಹಳ ದೊಡ್ಡ ಪ್ರೇಮವನ್ನು ನೋಡಿಬಿಟ್ಟಿದ್ದ. ಯಾರು? ಸೂರಸೇನ ಕುತೂಹಲ ಇದ್ದ. ಅಂದರೆ ಕುತೂಹಲ ಮಾಡೋದು, ಯಾರಿಗಾರು ಹೋಗಿ ಕುತೂಹಲ ಮಾಡೋದು, ಹಾಸ್ಯ ಸ್ವಭಾವದವನಿದ್ದ ಸೂರಸೇನ. ಈಗ ಸೂರಸೇನ ಮನಸ್ಸಿನಲ್ಲಿ ವಿಚಾರ ಮಾಡ್ದ, ಈ ಮಂಗಿಯನ್ನು ಪರೀಕ್ಷೆ ಮಾಡಬೇಕು. ಮಂಗಿ ಹೇಗಿದ್ದಾಳೆ? ಯಾಕೆಂದರೆ ವಜ್ರಮುಷ್ಟಿ ಅಷ್ಟು ಪ್ರೀತಿ ಮಾಡ್ತಾನೆ ಮಂಗಿಯನ್ನು.
ಆದರೆ ಮಂಗಿ ಹೇಗಿದ್ದಾಳೆ, ಮಂಗಿಯ ಮನೋಸ್ಥಿತಿಯನ್, ಮಂಗಿಯ ಯೋಗ್ಯತೆಯನ್ ಪರೀಕ್ಷೆ ಮಾಡಬೇಕು ಅಂತ ಕುತೂಹಲಿ ಸೂರಸೇನ ಮಂಗಿಯ ಹತ್ರ ಬಂದ. ಮಂಗಿಯ ಹತ್ರ ಬಂದ ಅವನ ಆ ಬಹಳ ಸುಂದರವಾದ ರೂಪವನ್ನು ತೋರಿಸಿದ ಮಂಗಿಗೆ. ಮಂಗಿ ಪ್ರಥಮ ನೋಟದಲ್ಲೇ ಅವನ ಮೇಲೆ ಆಕರ್ಷಿತಳಾದ್ಲು, ಸೂರಸೇನನ ಮೇಲೆ. ಆವಾಗ ಸೂರಸೇನ ಏನಾರು ಸಣ್ಣದು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ. ಮಂಗಿ ಹತ್ರ ನೀನು ಯಾರು, ಯಾಕೆ ಬಂದೆ ದೇವಿ, ಹಾಗೆ ಹೀಗೆ ಎಲ್ಲ ಬಹಳ ಮಧುರವಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಮಂಗಿ ಹತ್ರ. ಮಂಗಿ ಆ ಮಾತಿನಿಂದ ಆಕರ್ಷಿತಳಾಗಿ ಅಂದ್ಲು. ಅವನನ್ನು ಸೂರಸೇನಿಗೆ ನೀನನ್ನು ಸ್ವೀಕಾರ ಮಾಡು ಅಂತ ಅಂದ್ಲು. ಆವಾಗ ಸೂರಸೇನ ಅಂದ, ನಿನ್ನನ್ನು ಸ್ವೀಕಾರ ಮಾಡೋದ್ರಲ್ಲಿ ನನಗೇನು ಇಲ್ಲ, ಆದರೆ ನಿನ್ನ ಆ ಗಂಡನನ್ನು ನೋಡಿದ್ರೆ ನನಗೆ ಭಾಳ ಹೆದರಿಕೆ ಆಗ್ತದೆ. ಅವನು ಭಾಳ ದೊಡ್ಡ ಯೋಧ ಇದ್ದಾನೆ, ಅವನ ಮುಂದ್ಗಡೆ ನನಗೆ ಭಾಳ ತುಂಬ ಹೆದರಿಕೆ ಆಗ್ತದೆ. ಅಕಸ್ಮಾತ್ ಅವನೇನಾರು ಇಲ್ಲ ಅಂದರೆ ನಿನ್ನನ್ನು ನಾನು ವರಿಸ್ತೀನಿ, ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಯಲ್ಲಿ ಅಂತ ಅಂದ ಸೂರಸೇನ. ಸೂರಸೇನ ಹೀಗೆ ಹೇಳಿದ ತಕ್ಷಣವೇ ಮಂಗಿ ಅಂದ್ಲು, ನೀನು ಅದಕ್ಕೇನು ವಿಚಾರ ಮಾಡಬೇಡ, ನನ್ನ ಗಂಡ ಬಂದ ತಕ್ಷಣ ನಾನು ಅವನನ್ನು ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ಮಂಗಿ ಅಂದ್ಲು. ನೀನ ಹೇಗೆ ಸಾಯಿಸ್ತೀಯಾ ಅಂತ ಸೂರಸೇನ ಕೇಳ್ದ. ಅದಕ್ಕೆ ಮಂಗಿ ಅಂದ್ಲು, ನನ್ನ ಗಂಡನ ಕೈಯಲ್ಲಿ ಆ ಖಡ್ಗ ಇದೆ, ಆ ಖಡ್ಗದಿಂದಲೇ ಅವನನ್ನು ನಾನು ಸಾಯಿಸಿಬಿಡ್ತೀನಿ ಅಂತ ಹೇಳಿ ಮಂಗಿ ಅಂದ್ಲು. ಎಷ್ಟು ಭಯಂಕರ ಘಟನೆ ನೋಡ್ರಿ, ಎಷ್ಟು ಭಾರಿ ಘಟನೆ. ಯಾವ ರೀತಿ ಮನಸ್ಥಿತಿ, ಯಾವ ರೀತಿ ಕರ್ಮಗಳು ನೋಡ್ರಿ, ಭಾಳ ವಿಚಿತ್ರ, ಭಾಳ ವಿಚಿತ್ರ. ಆವಾಗ ಈ ಸೂರಸೇನ, ಇವನು ಸೂರಸೇನ ಅಂದ್ರೆ ಸತ್ಯ ಹೇಳ್ತಿಲ್ಲ, ಇವನು ಎಲ್ಲ ಸುಳ್ಳು ಹೇಳ್ತಿದ್ದಾನೆ, ನಾಟಕ ಮಾಡ್ತಿದ್ದಾನೆ. ಮಂಗಿಯನ್ನು ಪರೀಕ್ಷೆ ಮಾಡೋದಕ್ಕೆ ಬಂದವನಿದ್ದಾನೆ ಸೂರಸೇನ ಅಂತ. ಮಂಗಿ, ಹಾಗಿದ್ರೆ ನನಗೆ ಒಪ್ಪಿಗೆ ಇದೆ, ನಿನ್ನ ಗಂಡನ ನೀನು ಸಾಯಿಸ್ತಿ ಅಂದರೆ ನನಗೆ ಒಪ್ಪಿಗೆ ಇದೆ. ಆಮೇಲೆ ನಾನು ನಿನ್ನ ಜೊತೆಗೆ ನಾವು ಇಬ್ಬರು ಹೊಂಟೋಗ್ಬಿಡೋಣ ಜೊತೆಯಲ್ಲಿ ಅಂತಂದ ಸೂರಸೇನ. ಇಷ್ಟಾದ ನಂತರ ಸ್ವಲ್ಪ ಸಮಯ ಹೋಯಿತು. ಅಲ್ಲಿ ಆ ವಜ್ರಮುಷ್ಟಿ, ಸರಳ ಸ್ವಭಾವದ ವಜ್ರಮುಷ್ಟಿ ಸುದರ್ಶನ ಸರೋವರಕ್ಕೆ ಹೋಗಿ 1000 ಕಮಲಗಳನ್ನು ಕೊಯ್ದು ಅದನ್ನು ಈಗ ವರಧರ್ಮ ಮುನಿ ಮಹಾರಾಜರ ಪೂಜೆಗೋಸ್ಕರ ತಂದ ವಜ್ರಮುಷ್ಟಿ ತಂದ ಆ ಹೂಗಳನ್ನು ಅವಾಗ ವರಧರ್ಮ ಮುನಿ ಮಹಾರಾಜರನ್ನ ಆ 1000 ಹೂಗಳಿಂದ ಪೂಜೆ ಮಾಡಿದ ವಜ್ರಮುಷ್ಟಿ ಪೂಜೆ ಮಾಡಿ ಆ ಮಹಾಮುನಿರಾಜರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಭಕ್ತಿಯಿಂದ ಈಗ ಅವನು ನಮಸ್ಕಾರ ಮಾಡ್ತಾನೆ. ಅಂದರೆ ತನ್ನ ತಲೆಯನ್ನು ಸಂಪೂರ್ಣ ಬಗ್ಗಿಸ್ತಾನೆ. ಆ ಸಮಯದಲ್ಲಿ ತಾನು ತಂದಿರುವಂಥ ಆ ಖಡ್ಗ ಏನಿತ್ತಲ್ಲ, ಆ ಖಡ್ಗವನ್ನು ಒಂದು ಸ್ವಲ್ಪ ದೂರದಲ್ಲಿ ಇಟ್ಟಿರ್ತಾನೆ. ಯಾಕೆಂದರೆ ಖಡ್ಗವನ್ನು ಇಟ್ಕೊಂಡು ಅವನು ಹೇಗೆ ಪೂಜೆ ಮಾಡೋದಕ್ಕೆ ಸಾಧ್ಯ? ಖಡ್ಗವನ್ನು ಇಟ್ಕೊಂಡು ಹೇಗೆ ಅವನು ಕಮಲಗಳನ್ನು ಏರಿಸಿ ಪೂಜೆ ಮಾಡೋದಕ್ಕೆ ಸಾಧ್ಯ? ಆ ಖಡ್ಗವನ್ನು ಒಂದು ಸ್ವಲ್ಪ ದೂರದಲ್ಲಿ ಇಟ್ಟಿರ್ತಾನೆ, ಮಂಗಿಯ ಹತ್ತಿರದಲ್ಲಿ. ಈಗ ಮಂಗಿ ಆ ಖಡ್ಗವನ್ನು ತಗೊಂಡು ಈ ವಜ್ರಮುಷ್ಟಿಯ ಕುತ್ತಿಗೆಯನ್ನು ತುಂಡರಿಸೋದಕ್ಕೋಸ್ಕರ ಬರ್ತಿದ್ದಾಳೆ ಚಾಂಡಾಲಿ ರಾಕ್ಷಸಿ. ಯಾರು? ಈ ಮಂಗಿಗೋಸ್ಕರ ವಜ್ರಮುಷ್ಟಿ ಏನೇನು ಮಾಡ್ದ ನಿಮಗೆ ಗೊತ್ತಿದೆ. ಆದರೆ ವಜ್ರಮುಷ್ಟಿಗೆ ಮಂಗಿ ಏನು ಮಾಡ್ತಿದ್ದಾಳೆ ಇದು ನಿಮ್ಗೆ ಗೊತ್ತಾಗ್ತಾ ಇದೆ. ಎಷ್ಟು ಭಾರಿ ಕತೆ ಐತಿ ಇದು, ವಿಚಾರ ಮಾಡ್ರಿ ನೀವು. ಎಷ್ಟು ಭಯಂಕರ ವಿಶೇಷವಾದ ಕತೆ ಅಂದರೆ ಎಷ್ಟು ಘಟನೆಗಳು ಆಗಿ ಹೋದು ಅವಾಗೆಲ್ಲ. ಆಗ ಮಂಗಿ ಆ ಖಡ್ಗವನ್ನು ತಗೊಂಡು ಈ ವಜ್ರಮುಷ್ಟಿಯ ಕುತ್ತಿಗೆಯನ್ನು ತುಂಡರಿಸಲು ಬರ್ತಾ ಇದ್ದಾಳೆ. ಖಡ್ಗವನ್ನು ಸಂಪೂರ್ಣ ಎತ್ತಿ ಇನ್ನು ವಜ್ರಮುಷ್ಟಿಯ ಕುತ್ತಿಗೆಯನ್ನು ಹೊಡೆದು 2 ತುಂಡು ಮಾಡಬೇಕು. ಆ ರೀತಿ ಖಡ್ಗವನ್ನು ಮೇಲೆ ಎತ್ತಿದ್ದಾಳೆ ಮಂಗಿ. ಆ ಸಮಯದಲ್ಲಿ ಹಿಂದಿನಿಂದ ಸೂರಸೇನ ಬಂದು ಹಿಂದಿನಿಂದನೇ ಆ ಖಡ್ಗವನ್ನು ತಕ್ಷಣ ಎಳೆದು ಬಿಟ್ಟ ಕೈಯಿಂದ. ಆ ಖಡ್ಗ ಕೆಳಗಡೆ ಪ್ರಹಾರ ಮಾಡೋದಕ್ಕೆ ಅಂದರೆ ಹೊಡೆತಕ್ಕೆ ಬಿಟ್ಟಿಲ್ಲ. ಅಕಸ್ಮಾತ್ ಹೊಡೆದಿದ್ದರೆ ವಜ್ರಮುಷ್ಟಿಯ ಕುತ್ತಿಗೆ 2 ತುಂಡು ಆಗ್ತಾಯಿತ್ತು. ಹೊಡೆಯೋದಕ್ಕೆ ಬಿಟ್ಟಿಲ್ಲ.
ಎತ್ತಿದ ಖಡ್ಗವನ್ನು ಹಿಂದಿನಿಂದ ಬಂದು ಕೈಯಿಂದ ಎಳೆದು ಬಿಟ್ಟ, ಕೆಸೆದು ಬಿಟ್ಟ, ಕಸ್ಕೊಂಡು ಬಿಟ್ಟ ತನ್ನ ಹತ್ರ ಸೂರಸೇನ. ಇಷ್ಟಾದರೂ ಕೂಡ ವಜ್ರಮುಷ್ಟಿಗೇನು ಗೊತ್ತಾಗಿಲ್ಲ. ಆದರೆ ಒಂದು ದೊಡ್ಡ ಶಬ್ದ ಆಯಿತು. ಆ ಸಮಯದಲ್ಲಿ ಖಡ್ಗದ ಶಬ್ದ ಆಯಿತು. ಖಡ್ಗದ ಶಬ್ದ ಆದ ತಕ್ಷಣ ವಜ್ರಮುಷ್ಟಿ ಈ ಮಂಕಿಯ ಕಡೆಗೆ ನೋಡ್ದ. ಅಷ್ಟೊತ್ತಿಗಾಗಲೇ ಖಡ್ಗವನ್ನು ಅಲ್ಲಿ ಬಿಟ್ಟು ಆ ಸೂರಸೇನ ಸ್ವಲ್ಪ ದೂರ ಹೋಗಿಬಿಟ್ಟಿದ್ದ. ಕತ್ಲಿತ್ತು, ಭಾಳ ಕತ್ಲಿತ್ತು, ಹಾಗಾಗಿ ಗೊತ್ತಾಗ್ತಾ ಇರಲಿಲ್ಲ ಏನಾಗ್ತಾಯಿದೆ ಅಂತೇಳಿ. ಸ್ವಲ್ಪ ದೂರ ಹೋಗಿದ್ದ ಸೂರಸೇನ್. ಆ ಖಡ್ಗ ಏನಾಯಿತು, ಇಬ್ಬರ ಕೈಗಳ ಇದರಿಂದ ಕೆಳಗಡೆ ಬಿತ್ತದು. ಯಾರ? ಸೂರಸೇನ ಮತ್ತು ಮಂಗಿಯ ಕೈಗಳ ಸ್ಪರ್ಶದಿಂದ ಬಿತ್ತು ಕೆಳಗಡೆ. ಅದರಲ್ಲಿ ಶಬ್ದ ಬಂತು. ಆ ಶಬ್ದದಿಂದ ಈ ವಜ್ರಮುಷ್ಟಿ ಹಿಂದೆ ತಿರುಗಿ ನೋಡ್ದ ಮಂಗಿಯನ್ನು. ಆ ಸಮಯದಲ್ಲಿ ಅಲ್ಲಿ ಮಂಗಿ ಮಾತ್ರ ಕಂಡ್ಲು. ಖಡ್ಗ ಕೆಳಗಡೆ ಬಿದ್ದಿದೆ. ಸೂರಸೇನ ಕಂಡಿಲ್ಲ. ಸೂರಸೇನ ಭಾಳ ಚಾಣಾಕ್ಷ ಇದ್ದ. ಸೂರಸೇನ ಕಂಡಿಲ್ಲ. ಅವನು ಹಿಂದೆ ಸರಿದು ಬಿಟ್ಟ. ಅಷ್ಟೊತ್ತಿಗೆ ಮಂಗಿ ಕೂತಿದ್ದವಳು ಎದ್ದು ನಿಂತಿದ್ದಾಳೆ. ವಜ್ರಮುಷ್ಟಿಗೆ ಸ್ವಲ್ಪ ಸಂಶಯ ಬಂತು. ಅಂತ ಯಾಕೆ ಪ್ರಿಯೆ, ಏನಾಯಿತು? ಯಾರು ನಿನಗೆ ಇಲ್ಲಿ ಹೆದರ್ಸಿದ್ರೇನೋ? ಯಾಕೆ ಖಡ್ಗ ಯಾಕೆ ಕೆಳಗಡೆ ಬಿಟ್ಟೆ? ಇದನ್ನೆಲ್ಲ ಕೇಳ್ತಾನೆ ವಜ್ರಮುಷ್ಟಿ. ಆದರೆ ಮಂಗಿ ನಾಟಕ ಮಾಡ್ತಾಳೆ. ಇಲ್ಲ ಏನಿಲ್ಲ ಹಾಗೆ ನಾ ಸುಮ್ಮನೆ ಹೆದರಿದೆ ಅಂತ ಹೇಳಿ ನಾಟಕ ಮಾಡ್ತಾಳೆ ಮಂಗಿ. ನಾಟಕ ಎಷ್ಟು ಜೀವನ, ಎಷ್ಟು ವಿಚಿತ್ರ, ಎಷ್ಟು ಸ್ತ್ರೀ ಚರಿತ್ರೆ ಎಷ್ಟು ವಿಚಿತ್ರನೋ ಭಗವಂತ, ಭಾಳ ಕಷ್ಟ. ಅವಾಗ ವಜ್ರಮುಷ್ಟಿ ಭಾಳ ಸರಳ ಸ್ವಭಾವದವನಿದ್ದ. ಏನೋ ಆಗಿರಬೇಕು, ಏನೋ ಬಿದ್ದಿರಬೇಕು ಅಂತ ಹೇಳಿ ಆ ಕತ್ಲು ಕೂಡ ಜಾಸ್ತಿ ಅವನು ವಿಚಾರ ಮಾಡಿಲ್ಲ. ಭಗವಾನರಿಗೆ ಅಂದರೆ ವರಧರ್ಮ ಮುನಿ ಮಹಾರಾಜರಿಗೆ ನಮಸ್ಕಾರ ಮಾಡಿ, ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರಿಗೆ ಪದೇ ಪದೇ ನಮಸ್ಕಾರ ಮಾಡಿ ಮಂಗಿಯನ್ನು ಕೈ ಹಿಡಿದು ತನ್ನ ಮನೆಗೆ ಕರ್ಕೊಂಡು ಹೋದ ವಜ್ರಮುಷ್ಟಿ. ನೋಡಿ ಏನೇನು ವಿಶೇಷವಾದ ಘಟನೆಗಳು ನಡೆದಿದ್ದಾವೆ. ಇಷ್ಟಾಯಿತು. ಇನ್ನು ಮುಂದೆ ಕೇಳ್ರಿ. ಈಗ ಆ ಕಳ್ಳತನ ಮಾಡೋದಕ್ಕೆ ಹೋಗಿದ್ರಲ್ಲ ಯಾರು? ಸೂರಸೇನನ ಅಣ್ಣದಿರು 6 ಜನ. ವಜ್ರಮುಷ್ಟಿ ಮಂಗಿಯನ್ನು ಕರ್ಕೊಂಡು ಮನೆಗೆ ಹೋದ. ಇದು ಇರಲಿ ಬೇಡ, ಮುಗೀತು ನಿಮಗೆ ಈ ಕಥೆ. ಇನ್ನು ಮುಂದೆ ಕೇಳ್ರಿ. ಇಲ್ಲಿ ಅವರು 6 ಜನ ಕಳ್ಳತನ ಮಾಡೋಕ್ಕೆ ಹೋಗಿದ್ರಲ್ಲ. ಯಾರ್ಯಾರು? ಈ ಸೂರಸೇನನ 6 ಜನ ಅಣ್ಣದಿರು. ಅವರು ಸಾಕಷ್ಟು ಸಂಪತ್ತನ್ನು ಕಳ್ಳತನ ಮಾಡಿಕೊಂಡು ಬಂದರು. ಈಗ ಸ್ಮಶಾನದಲ್ಲಿ ಎಲ್ಲಿ ಸೂರಸೇನ ಕೂತಿದ್ದಾನೆ ಅಲ್ಲಿಗೆ ಬಂದರು. ಬಂದು ಹೇಳಿದ್ರು, ಸೂರಸೇನ ನಿಂದು ಒಂದು ಪಾಲು ಇದರಲ್ಲಿ ತಗೋ, ಇವತ್ತು ಬಹಳ ಲಾಭ ಆಗಿದೆ ನಮಗೆ. ಸೂರಸೇನ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತಿದ್ದ. ಅವನಿಗೆ ಬಹಳ ಚಿಂತೆ ಶುರುವಾಗಿತ್ತು ಅವನಿಗೆ, ಸೂರಸೇನ ಬಹಳ ಖಿನ್ನ ಆಗಿದ್ದ. ಅವನನ್ನು ಸಮಾಧಾನ ಮಾಡಿ ಆ ಅಣ್ಣದಿರು ಕೇಳಿದ್ರು, ಯಾಕೆ ಸೂರಸೇನ್, ನಿನಗೆ ಯಾವುದಾರ ರೀತಿ ದುಃಖ ಆಯಿತು? ಯಾರು ಬಂದು ಹೆದರ್ಸಿದ್ರು? ಯಾರು ಬಂದು ನಿನಗೇನಾರು ಮಾಡಿದ್ರು? ಯಾಕೆ ನೀನು ಇಷ್ಟು ಖಿನ್ನನಾಗಿ ಹಾಗೆ ಕೂತಿದ್ದಿ? ಯಾಕೆ ಮಾತಾಡು? ನಿನಗೇನು ತೊಂದರೆ ಆಯಿತು? ಸೂರಸೇನ ಅಂದ, ಅಣ್ಣ ನೀವೆಲ್ಲರೂ ಗಮನ ಇಟ್ಟು ಕೇಳ್ರಿ. ನಾನಿವತ್ತು ನನ್ನ ಕಣ್ಣಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತು, ನೋಡಿದೆ. ಹೆಣ್ಣಿನ ಮಾಯೆ ಏನು, ಹೆಣ್ಣಿನ ಮಾಯಾಚಾರ ಅನ್ನೋದು ಏನು ಅನ್ನೋದನ್ನು ನಾನು ಸಾಕ್ಷಾತ್ ನೋಡಿಬಿಟ್ಟೆ. ಈ ಹೆಣ್ಣಿನ ಹಿಂದೆ ಬಿದ್ದು ತನ್ನ ಜೀವನವನ್ನೇ ವ್ಯರ್ಥ ಕಳ್ಕೊತಾನೆ ಅಂತ ಈ ಸೂರಸೇನ ಅಣ್ಣದಿರಿಗಂದ. ಅಣ್ಣದಿರಿಗೆ ಈ ತನ್ನ ಕಣ್ಣಿನಲ್ಲಿ ಘಟನೆ ಏನೇನು ಮುಂದ್ಗಡೆ ನಡೀತೀವತ್ತು, ಇಲ್ಲಿ ವಜ್ರಮುಷ್ಟಿ ಏನು ಮಾಡ್ದ, ಮಂಗಿ ಏನು ಮಾಡಿದ್ಲು, ಇದನ್ನೆಲ್ಲ ಸಾಕ್ಷಾತ್ ಕಣ್ಣಿನಲ್ಲಿ ನೋಡಿ ಅದನ್ನು ಸಾಕ್ಷಾತ್ ವರ್ಣನೆ ಮಾಡಿಬಿಟ್ಟ ಸೂರಸೇನ ಎಲ್ಲರಿಗೂ. ಅಣ್ಣದಿರಿಗೆ ಇದನ್ನು ಕೇಳಿ ವೈರಾಗ್ಯ ಆಗೋಯ್ತು. ಅರೇ ಈ ಸಂಸಾರ ನಮ್ಮ ಸ್ತ್ರೀಯರಿಗೋಸ್ಕರ ನಾವು ಏನೇನು ಪಾಪಗಳನ್ನು ಮಾಡ್ತೀವಿ, ಎಷ್ಟು ಪಾಪಗಳನ್ನು ಮಾಡೋದು. ಈಗ ಅದೆಲ್ಲ ಪಾಪ ಸಾಕಾಗಿಲ್ಲ ಅಂತ ಮತ್ತು ನಾವೀಗ ಕಳ್ಳತನಕ್ಕೆ ಹೊರಟಿದ್ದೀವಿ. ಈ ಕಳ್ಳತನ ಮಾಡಿ ಕೂಡ ನಮ್ಮ ಸ್ತ್ರೀಯರು ನಮಗೆ ಏನು ಮಾಡ್ಯಾರೋ ಅನ್ನೋದು ಅವರಿಗೆ ಸದ್ಬುದ್ಧಿ ಬಂತು. ಎಲ್ಲರಿಗೂ ವೈರಾಗ್ಯ ಆಗಿ ಹೋಯಿತು. 6 ಜನ ಅಣ್ಣ ತಮ್ಮದಿರು ಮತ್ತು ಇವನೊಬ್ಬ ಸಣ್ಣ ತಮ್ಮ, ಒಟ್ಟು 7 ಜನ ಆ ಸಂಪತ್ತಿನೆಲ್ಲ ಅಲ್ಲೇ ಬಿಟ್ಟು ಅಲ್ಲೇ ವರಧರ್ಮ ಮುನಿ ಮಹಾರಾಜರು ಹೇಗೂ ಸ್ಮಶಾನದಲ್ಲಿ ಇದ್ರಲ್ಲ, ಅವರು ಯೋಗ ಧಾರಣೆ ಮಾಡಿದರು. ಬೆಳಿಗ್ಗೆವರೆಗೆ ಅವರು
ಬೆಳಿಗ್ಗೆವರೆಗೆ ಮಾತಾಡದೆ ಒಂದೇ ಜಾಗದಲ್ಲಿ ನಿಂತಿದ್ರು. ಯಾರು? ವರಧರ್ಮ ಮುನಿ ಮಹಾರಾಜ್. ವರಧರ್ಮ ಮುನಿ ಮಹಾರಾಜರಿಗೆ ಎಲ್ಲರೂ ಹೋಗಿ ಶರಣಾಗತಿ ಆದರು. ಎಲ್ಲರೂ ಹೋಗಿ ಶರಣಾಗತಿ ಆಗಿ ಬೆಳಿಗ್ಗೆ ಆಗೋತ್ತಿಗೇನೆ ದೀಕ್ಷೆ ತಗೊಂಡ್ರು. ಅಂದರೆ ದಿಗಂಬರ ಮಹಾಮುನಿರಾಜ್ ಆಗಿಬಿಟ್ರು ಎಲ್ಲ 7 ಜನ. ಅವ್ರದ್ದು ಪುಣ್ಯ ಉದಯಿತ ಏನು ಪುಣ್ಯ ಕಾಲ ಲಬ್ಧಿ ಬಂದಿತ್ತು ಆ ಜೀವಗಳದ್ದು. ನಿಕಟ ಭವ್ಯ ಜೀವಗಳಿದಾವು, ಬಹಳ ನಿಕಟ ಭವ್ಯ ಜೀವಗಳು ಎಲ್ಲ ಹೋಗಿ ದೀಕ್ಷೆ ತಗೊಂಡ್ಬಿಟ್ರು. ಇಷ್ಟ ಆದ ನಂತರ ಕೇಳ್ರಿ, ಈಗ ಇಷ್ಟ ಆದ ನಂತರ ಈ 7 ಜನ ಏನಿದ್ರಲ್ಲ, 7 ಜನ ಅಣ್ಣ ತಮ್ಮಂದಿರು ದೀಕ್ಷೆ ತಗೊಂಡ್ರಲ್ಲ, ಇವರು ಮುನಿಗಳಾಗಿ ಕೂತಿದ್ದಾರೆ. ಇವರ ಮನೆಯಲ್ಲಿ ಹೆಂಡತಿಯರಿದ್ದರು. ಇದನ್ನು ಕೇಳಿ, ಅವರ ಮನೆಯಲ್ಲಿ ಹೆಂಡತಿಯರಿದ್ದರು. ಆ ಹೆಂಡತಿಯರಿಗೆ ವೈರಾಗ್ಯ ಆಯಿತು. ಯಾಕೆ ವೈರಾಗ್ಯ ಆಯಿತು? ಯಾಕೆ? ಇವರಿಗೆ ಅಂದರೆ ಏನು ಈ ಮುನಿಗಳಾಗಿ ಹೋಗಿಬಿಟ್ರಲ್ಲ 7 ಜನ, ಯಾಕೆ ಮುನಿಗಳಾದರು? ನಮ್ಮ ಗಂಡದಿರು ಯಾಕೆ ಮುನಿಗಳಾದರು? ನಮ್ಮ ಗಂಡದಿರಿಗೆ ಯಾಕೆ ವೈರಾಗ್ಯ ಆಯಿತು? ಎಲ್ಲ ವಿಚಾರ ಮಾಡಿ ಅವರಿಗೆ ಎಲ್ಲ ಗೊತ್ತಾಯ್ತು, ಸತ್ಯಾಂಶ ಗೊತ್ತಾಯಿತು. ಸತ್ಯಾಂಶ ಗೊತ್ತಾದ ನಂತರ ಇನ್ನು ಏನು ಮಾಡೋದು? ಹತ್ತು ಗೋಳಾಡಿ ಮಾಡೋದಾದರೂ ಏನು? ಯಾಕೆಂದರೆ 7 ಜನ ಹೋಗಿಬಿಟ್ಟಿದ್ದಾರೆ. 7 ಜನ ಅಣ್ಣ ತಮ್ಮಂದಿರಿಗೆ ಹೋಗಿಬಿಡ್ತಾರೆ, ಒಬ್ಬರು ಕೂಡ ಇಲ್ಲ. ಇನ್ನು 10 ಗೋಳಾಡಿ ಕರೆದು ಮಾಡೋದಾದರೂ ಏನು? ಅವ್ರು ಏನು ಮಾಡಿದ್ರು ಅವಾಗ? ಈ ಏನು 7 ಜನ ಹೆಂಡತಿಯರಿದ್ದರು, ಈ 7 ಜನಕ್ಕೆ ಆ 7 ಜನ ಹೆಂಡತಿಯರು ಕೂಡ ಒಬ್ಬರು ಆರಿಕೆ ಹತ್ರ ಹೋಗಿ ತಾವು ಕೂಡ ತಮ್ಮ ಆತ್ಮನ ಕಲ್ಯಾಣ ಮಾಡ್ಕೋಬೇಕು ಅಂತ ಹೇಳಿ ಆರಿಕಾ ದೀಕ್ಷೆ ತಗೊಂಡ್ರು. ಆರಿಕಾ ದೀಕ್ಷೆ ತಗೊಂಡು ಅವರ ಸಂಘದಲ್ಲಿ ಅವರು ಸಂಘ ಬೇರೆ ಮಾಡ್ಕೊಂಡು ತಪಸ್ಸು ಮಾಡ್ತಿದ್ದಾರೆ. ಆರಿಕಾ ಸಂಘ ಬೇರೆ ಮಾಡಿಕೊಂಡು ತಪಸ್ಸು ಮಾಡ್ತಿದ್ದಾರೆ ಹೆಂಡತಿಯರು. ಇವರೆಲ್ಲನ ಸೂರಸೇನ ಮತ್ತು ಇವರ ಅಣ್ಣ ತಮ್ಮ ಎಲ್ಲನ ಇವರ ಸಂಘ ಬೇರೆ, ಅಂದರೆ ಆಚಾರ್ಯ ವರಧರ್ಮ ಮುನಿ ಮಹಾರಾಜರ ಚರಣ ಸಾನ್ನಿಧ್ಯದಲ್ಲಿ ತಪ ಮಾಡ್ತಿದ್ದಾರೆ. ಈಗ ತಪ ಮಾಡ್ತಾ 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 ಸ್ವಲ್ಪ ಸಮಯ ಹೀಗೇನೇ ಹೋಯಿತು. ಅರ್ಥ ಆಯ್ತು ನಿಮಗೆ? ಕತೆ ಗೊತ್ತಾಗ್ತಿದೆಯಲ್ಲ? ಸ್ವಲ್ಪ ಸಮಯ ಹೀಗೇನೇ ಹೋಯಿತು. ಇನ್ನು ಮುಂದಿನ ಕತೆ ಕೇಳ್ರಿ ಏನೇನಾಗ್ತದೆ ಅಂಥೇಳಿ. ಮುಂದೆ ಕೇಳ್ರಿ ಇಲ್ಲಿ. ಈಗ ಸ್ವಲ್ಪ ಸಮಯ ಹೀಗೇನೆ ಹೋಯ್ತಲ್ಲ, ಇವರು ದಿಗಂಬರ ಮುನಿರಾಜರು ಹೀಗೇನೆ ತಪಸ್ಸು ಮಾಡ್ತಾ ಇದ್ದಾರೆ. ಇವರು 7 ಜನ ದಿಗಂಬರ ಮುನಿ ಮಹಾರಾಜರು ತಪಸ್ಸು ಮಾಡ್ತಾ 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 ಈಗ ಒಂದು ಸಮಯ ಉಜ್ಜಯಿನಿಗೆ ಹೋದರು. ಅಲ್ಲಿ ಉಜ್ಜಯಿನಿಯಲ್ಲಿ ನೋಡಿ, ಎಲ್ಲ ಸಮಯ ಸಂದರ್ಭ ಹೇಗೆ ಜೋಡಿಸ್ಕೊಂಡು ಬರ್ತಾವೆ ನೋಡ್ರಿ. ಇಲ್ಲಿ ಉಜ್ಜಯಿನಿಯಲ್ಲಿ ಈ ಸೂರಸೇನನ ಮನೆ ಹತ್ರ ಹೋಗ್ಬಿಟ್ರು. ಅಲ್ಲ, ವಜ್ರಮುಷ್ಟಿಯ ಮನೆ ಹತ್ರ ಹೋಗಿಬಿಟ್ರು. ವಜ್ರಮುಷ್ಟಿ, ಯಾರು ವಜ್ರಮುಷ್ಟಿ ಗೊತ್ತಲ್ಲ? ವಜ್ರಮುಷ್ಟಿಯ ಮನೆ ಹತ್ರ ಹೋದರು. ಆವಾಗ ವಜ್ರಮುಷ್ಟಿ ಬಂದು ಈ 7 ಜನ ಮುನಿ ಮಹಾರಾಜರಿಗೆ ನಮಸ್ಕಾರ ಮಾಡ್ದ. 7 ಜನ ಮುನಿ ಮಹಾರಾಜರಿಗೆ ನಮಸ್ಕಾರ ಮಾಡಿ ಬಹಳ ವಿನಯವಾಗಿ ಅವನು ಕೇಳ್ದ. ಯಾಕೆಂದರೆ ಇವರು 7 ಜನ ಒಂದೇ ಥರ ಇದ್ರು, ಅಣ್ಣ ತಮ್ಮದಿರಿದ್ರಲ್ಲ, ಎಲ್ಲನೂ ಭಾಳ ವಿನಯವಾಗಿ ಕೇಳ್ದ ಅವನು. ಒಬ್ಬರು ಮುನಿರಾಜರಿಗೆ, ಹೇ ಮುನಿರಾಜ್, ದಯವಿಟ್ಟು ನನಗೆ ಇದನ್ನು ಹೇಳ್ರಿ. ನೀವು ಎಲ್ಲರೂ ಒಂದೇ ರೀತಿ ಕಾಣ್ತೀರಿ, ಮತ್ತು ಎಲ್ಲ ನಿಮ್ಮಲ್ಲಿ ಈ ರೀತಿ ಚೈತನ್ಯ ಸೌಂದರ್ಯ ಇದೆ, ಈ ರೀತಿ ರಾಜಲಕ್ಷಣಗಳಿದ್ದಾವೆ ನಿಮ್ಮಲ್ಲಿ. ಹೇ ಮುನಿರಾಜ್, ನೀವು ಎಲ್ಲ ಬಿಟ್ಟು ಈ ನವ ಯೌವನ ಅವಸ್ಥೆಯಲ್ಲಿ ನೀವು ದೀಕ್ಷೆ ತಗೊಂಡಿದ್ದೀರಿ. ಇನ್ನೂ ನಿಮಗೆ ವಯಸ್ಸಾಗಿಲ್ಲ, ಇದು ಇನ್ನೂ ಬಹಳ ಸಣ್ಣ ವಯಸ್ಸು ನಿಮ್ಮದಿದೆ. ಇದರಲ್ಲಿ ನೀವು ದೀಕ್ಷೆ ತಗೊಂಡ್ರಲ್ಲ, ಹೇ ಭಗವಾನ್, ಇಂಥ ಪುಣ್ಯದ ಕೆಲಸವನ್ನು ನೀವು ಮಾಡಿದಿರಿ. ಹೇ ಭಗವಾನ್, ಇದನ್ನ ಹೇಳ್ರಿ ನಮಗೆ. ನಿಮಗೆ ಯಾವ ಕಾರಣದಿಂದ ದೀಕ್ಷೆ ತಗೊಂಡ್ರಿ? ನಿಮಗೆ ವೈರಾಗ್ಯ ಆಗೋದಕ್ಕೆ ಏನು ಕಾರಣ ಅಂತ ಅಂದ ವಜ್ರಮುಷ್ಟಿ. ವಜ್ರಮುಷ್ಟಿಯ ಪ್ರಶ್ನೆ ಕೇಳಿ ಭಾಳ ಸುಂದರವಾದ ಪ್ರಶ್ನೆ ನೋಡ್ರಿ. ಇದು ವಜ್ರಮುಷ್ಟಿಗೆ ಸಂಬಂಧವಾದ ಪ್ರಶ್ನೆ ಇತ್ತಿದು. ಅದನ್ನು ಕೇಳಿ ಮುನಿರಾಜರು ಅಂದರು, ಹೇ ವಜ್ರಮುಷ್ಟಿ, ನಿನಗೆ ಸತ್ಯಾಂಶ ಗೊತ್ತಾದರೆ ಭಾಳ ಆಶ್ಚರ್ಯ ಆಗ್ಬೋದು, ಆದರೆ ಸತ್ಯನೇ ಇದೆ. ವಜ್ರಮುಷ್ಟಿ, ಯಾವತ್ತೂ ನಿನಗೆ ನಿನ್ನ ಮಂಗಿ ಸತ್ತೋದ್ಲು ಅಂತ ಹೇಳಿ ಸ್ಮಶಾನಕ್ಕೆ ನೀನು ಬಂದಿದ್ದೆ. ಹಾವು ಕಚ್ಚಿತ್ತು, ವಿಷ ಏರಿತು, ಆದರೆ ಮಂಗಿ ಸತ್ತಿರಲಿಲ್ಲ. ವರಧರ್ಮ ಮುನಿ ಮಹಾರಾಜರ ಚರಣ ಸಾನ್ನಿಧ್ಯದಲ್ಲಿ ಬಂದು ನೀನು ಹರಕೆಯನ್ನು ಮಾಡಿಕೊಂಡೆ. 1,000 ಕಮಲಗಳನ್ನು ತಂದು ನಿಮ್ಮ ಚರಣವನ್ನು ಪೂಜೆ ಮಾಡ್ತೀನಿ, ನನ್ನ ಮಂಗಿ ಸಿಕ್ಕಿದ್ರಿ ಅಂತ. ಆ ಸಮಯದಲ್ಲಿ ಮುಂದೆ ಹೋದ ತಕ್ಷಣ ನಿನಗೆ ಮಂಗಿ ಸಿಕ್ಕಿದ್ಲು. ಮಂಗಿಯನ್ನು ತಂದು ನೀನು ಚರಣ ರಜದಿಂದ ಅವರ ಚರಣವನ್ನು ಸ್ಪರ್ಶ ಮಾಡಿಸಿ ನೀನು ಅವಳನ್ನು ವಿಷರಹಿತ ಮಾಡಿದೆ. ಆದರೆ ಆ ದುಷ್ಟೇ ಏನು ಮಾಡಿದ್ಲು? ನೀನು ಕಮಲ್ ತರೋದಕ್ಕೆ ಹೋದೆ. ಆ ಸಮಯದಲ್ಲಿ ಸೂರಸೇನ, ಇಲ್ಲಿ ಕೂತಿರಂಥ ಮುನಿ ಇದೇ ಸೂರಸೇನ. ಈ ಸೂರಸೇನ ನೋಡಿ ಆಕರ್ಷಿತಲಾಗಲು ಮಂಗಿ.
ಮಂಗಿ ಆಕರ್ಷಿತಲಾದ್ಲು. ಮಂಗಿಯನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಈ ಸುರಸೇನ ಕೂಡ ಹಾಗೆ ನಾಟಕ ಮಾಡ್ದ. ಆವಾಗ ಯಾವಾಗ ನೀನು ವರಧರ್ಮ ಮುನಿ ಮಹಾರಾಜರ ಚರಣಕಮಲದಲ್ಲಿ ನೀನು ಯಾವಾಗ ನಿನ್ನ ತಲೆಯನ್ನು ಬಗ್ಗಿಸಿ ಆವಾಗ ಖಡ್ಗವನ್ನು ತಂದು ನಿನ್ನ ಕುತ್ತಿಗೆಯನ್ನು ತುಂಡರಿಸೋದಕ್ಕೆ ಬಂದಳು ಮಂಗಿ. ಇಲ್ಲಿ ಕೂತಿರುವಂಥ ಈ ಸೂರಸೇನ ಮುನಿರಾಜ್ ಅಂದರೆ ಸೂರಸೇನ ಆವಾಗ ಆ ಖಡ್ಗವನ್ನು ಎಳೆದು ಹಿಂದೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಕಾಳ್ನಿಗೆ ಕಾಣದ ಹಾಗೆ ಮಂಗಿ ನಾಟಕ ಮಾಡಿದ್ಲು. ಇಷ್ಟು ಕೇಳಿದ ತಕ್ಷಣ ವಜ್ರಮುಷ್ಟಿಗೆ ಎಲ್ಲಿಲ್ಲದ ವೈರಾಗ್ಯ ಆಗಿ ಹೋಯಿತು. ಏನೇನೂ ಇಲ್ಲ, ವಜ್ರಮುಷ್ಟಿಗೆ ಜೀವನದಲ್ಲಿ ಇನ್ನು ಮುಂದೆ ಏನು ಸಹಾರನೇ ಇಲ್ಲ. ಎಲ್ಲ ಅಂದರೆ ಮಂಗಿಯನ್ನು ಅವನು ಅಷ್ಟು ಪ್ರೀತಿ ಮಾಡ್ತಾ ಇದ್ದ ವಜ್ರಮುಷ್ಟಿ. ಆದರೆ ಏನಾಯಿತು, ಫಲಿತಾಂಶ ಏನಾಯಿತು ಅದರದ್ದು? ಸಂಸಾರದ ಮಾಯಾ, ಸ್ತ್ರೀ ಮಾಯಾ, ವಿಚಿತ್ರ ಭಯಂಕರ ಮಾಯಾ ಮೋಹ. ಇದನ್ನು ವಿಚಾರ ಮಾಡಿ ವಜ್ರಮುಷ್ಟಿಗೆ ವೈರಾಗ್ಯ ಆಗೋಯಿತು. ವಜ್ರಮುಷ್ಟಿ ಈ 7 ಜನ ಮುನಿ ಮಹಾರಾಜರು ಏನಿದ್ರು ನೋಡ್ರಿ, ಇಲ್ಲೇನೆ ಬಂದು ಅವನು ವಜ್ರಮುಷ್ಟಿ ಕೂಡ ದೀಕ್ಷೆ ತಗೊಂಬಿಟ್ಟ. ದಿಗಂಬರ ಮುನಿ ಆಗಿ ಹೋದ ವಜ್ರಮುಷ್ಟಿ. ನೋಡ್ರಿ ಎಲ್ಲೆಲ್ಲಿ ಘಟನೆಗಳಿಗೆ ಹೋಗಿ ಏನೇನಾಗ್ತವೆ ಅಂತ ನೋಡ್ರಿ. ವಜ್ರಮುಷ್ಟಿಜಿಗೆ ಮುನಿ ಆದ. ಆವಾಗ ಈ ಆರಿಕೆರ ಸಂಘ ಇತ್ತಲ್ಲ, ಆರಿಕೆರ ಸಂಘ ಯಾರ ಆರಿಕೆರ ಸಂಘ? ಈ ಸೂರಸೇನಾದಿ 7 ಜನ ಮುನಿರಾಜರಿದ್ರಲ್ಲ, ಅವರ ಹೆಂಡತಿಯರಿದ್ರಲ್ಲ, ಅವರ ಆರಿಕೆ ಸಂಘ ಕೂಡ ಆ ಕಡೆ ಬಂತು. ಸಂಘ ಬಂತು. ಆ ಸಮಯದಲ್ಲಿ ಆರಿಕೆಯರಿಗೆ ನಮಸ್ಕಾರ ಮಾಡಿ ಮಂಗಿ ಕೇಳಿದ್ಲು, ಮಂಗಿ ನೀವು ಎಲ್ಲರೂ ಯಾಕೆ ದೀಕ್ಷಿತರಾದ್ರಿ, ಕಾರಣ ಏನು? ಆವಾಗ ಆರಿಕೆಯರಂದರು, ಮಂಗಿ ನೀನೇ ಕಾರಣ ಅಂದ ತಕ್ಷಣ ಮಂಗಿಗೆ ಇದು ಗೊತ್ತಾಗಿಲ್ಲ. ಮಂಗಿ ತಾನು ಮಾಡಿರ ಮಾಯಾಚಾರ ಎಲ್ಲ ಮರ್ತು ಬಿಟ್ಟಿದ್ಲು. ಇವಳು ಭಾಳ ಹಿಂದಿನ ಕಥೆ ಇತ್ತು ಇವಳಿಗಿದು. ಆವಾಗ ಆರಿಕೆಯರಂದರು, ಮಂಗಿ ನೀನೇ ಕಾರಣ, ನಿನ್ನ ಕಾರಣದಿಂದ ನಮಗೆ ವೈರಾಗ್ಯ ಆಗಿ ಹೋಯಿತು. ನನ್ನ ಕಾರಣದಿಂದ ಹೇಗೆ ಸಾಧ್ಯ ಅಂತ ಮಂಗಿ ಕೇಳಿದ್ಲು. ಆವಾಗ ಮಂಗಿಗೆ ವಿಸ್ತಾರವಾದ ಹಿಂದಿನ ಘಟನೆಯನ್ನು ನೆನಪು ಮಾಡಿಕೊಟ್ರು ಈ ಆರಿಕೆಯರು. ಮಂಗಿ ನೀನು ವಿಷದಿಂದ ಸಹಿತವಾಗಿ ಬಿದ್ದಿದೆ ಸ್ಮಶಾನದಲ್ಲಿ. ವಜ್ರಮುಷ್ಟಿ ನಿನಗೋಸ್ಕರ ಏನು ಮಾಡ್ದ, ಆದರೆ ವಜ್ರಮುಷ್ಟಿಗೋಸ್ಕರ ನೀನು ಏನು ಮಾಡಿದೆ? ಇದನ್ನು ನಮ್ಮ ಸೂರಸೇನೆ ಎಲ್ಲರೂ ನೋಡ್ತಾ ಇದ್ರು. ಇದರಿಂದಾಗಿ ನಮಗೆ ವೈರಾಗ್ಯ ಆಗಿ ಹೋಯಿತು. ನೋಡ್ರಿ ಎಲ್ಲಿಯ ಘಟನೆ ಎಲ್ಲಿ ತಿರುಗಿ ಆಗಿ ಏನೇನಾಗಿ ಘಟನೆಗಳು ಬಂದಿದ್ದಾವೆ ಇಲ್ಲಿ ನೋಡ್ರಿ. ಇಷ್ಟೆಲ್ಲ ಆದ ನಂತರ ಈಗ ಮಂಗಿ ವಿಚಾರ ಮಾಡ್ತಾಳೆ. ಮಂಗಿ, ನನ್ನ ಎಲ್ಲ ಲೋಪದೋಷಗಳು ಪ್ರಕಟ ಆಗಿ ಹೋಗಿದ್ದಾವೆ ಸಂಸಾರದೊಳಗಡೆ. ನನ್ನ ಲೋಪದೋಷಗಳು ಎಲ್ಲರಿಗೂ ಗೊತ್ತಾಗಿ ಹೋಗಿದ್ದಾವೆ. ವರಧರ್ಮ ಮುನಿ ಮಹಾರಾಜರಂತೂ ಹೇಗೂ ಅವ್ರ ದೇವರಿದ್ದಂಗೆ ಅವ್ರು ಏನು ಯಾರಿಗೂ ಹೇಳಿಲ್ಲ. ಆದರೆ ಸೂರಸೇನ ಅವರಿಗೆ ನನ್ನ ಕಡೆಯಿಂದ ವೈರಾಗ್ಯ ಆಗಿ ಹೋಯಿತು. ಹೋಗಿ ಅವರೆಲ್ಲ ದೀಕ್ಷಿತರಾಗಿ ಹೋದರು. ಅವರ ಹೆಂಡತಿಯರು ಕೂಡ ನನ್ನ ಈ ಮಾಯಾಚಾರದ ನಿಂದೆಯ ಘಟನೆಯಿಂದ ಅವರ ಹೆಂಡತಿಯರು ಕೂಡ ದೀಕ್ಷಿತರಾಗಿ ಹೋದರು. ಇನ್ನು ನನ್ನ ಜೀವನದಲ್ಲಿ ಏನಿದೆ ಅಂತ ವಿಚಾರ ಮಾಡಿ ಮಂಗಿ ಕೂಡ ಅದೇ ಆರಿಕೆಯರ ಜೊತೆಗೆ ನನ್ನನ್ನು ಕ್ಷಮೆ ಮಾಡಿರಿ ಅಂತ ಹೇಳಿ ಎಲ್ಲ ಸಂಸಾರದ ಜೀವಗಳಿಂದ ಕ್ಷಮೆ ಕೇಳಿ ಅವಳು ಈ ಮಾಯಾಚಾರವನ್ನು ತ್ಯಾಗ ಮಾಡಿ ಈಗ ಆರಿಕೆ ದೀಕ್ಷೆಯನ್ನು ತಗೊಂಡ್ಳು ಮಂಗಿ ಆರಿಕೆ ದೀಕ್ಷೆಯನ್ನು ತಗೊಂಡು ಈಗ ಎಲ್ಲರೂ ತಪಸ್ಸು ಮಾಡ್ತಿದ್ದಾರೆ ನೋಡ್ರಿ. ಈಗ ನೋಡ್ರಿ ಇಷ್ಟ ಆದ ನಂತರ ಈಗ ಮತ್ತೆ ಈ ಮುನಿರಾಜ್ ಯಾರು? ಅತಿಮುಕ್ತಕ ಮುನಿರಾಜ್ ವಸುದೇವನಿಗೆ ಮುಂದಿನ ಕಥೆಯನ್ನು ಹೇಳ್ತಾನೆ. ವಸುದೇವನಿಗೆ ಮುಂದಿನ ಕಥೆಯನ್ನು ಹೇಳ್ತಾರೆ ಯಾರು? ಮುನಿರಾಜ್ ಅತಿಮುಕ್ತಕ್. ಇಷ್ಟಾದ ನಂತರ ಈ 7 ಜನ ಏನು ದೀಕ್ಷಿತರಾಗಿದ್ರಲ್ಲ ಮುನಿಗಳು, ಅಂದರೆ ಸೂರಸೇನಾದಿ 7 ಜನ ಮಹಾಮುನಿಗಳು ಏನು ದೀಕ್ಷೆ ತಗೊಂಡ್ರಲ್ಲ ನೋಡ್ರಿ, ಆ ಸಮಯದಲ್ಲಿ ಅವರು ಆ 7 ಜನ ಮುನಿರಾಜರು ಸೌಧರ್ಮ ಸ್ವರ್ಗದಲ್ಲಿ, ಅಂದರೆ ಅವರ ಆಯು ಅಂತ್ಯ ಆದ ನಂತರ ತಪಸ್ಸು ಮಾಡಿ ಆಯು ಅಂತ್ಯ ಆದ ನಂತರ ಅವರೆಲ್ಲರೂ ಸೌಧರ್ಮ ಸ್ವರ್ಗದಲ್ಲಿ ತ್ರಯತ್ರಿಂಶತ್ ಅಂತ ಕರೀತಾರಲ್ಲ, 33 ದೇವತೆಗಳು ಬರ್ತಾರೆ. ಬಹಳ ಮಹತ್ವಪೂರ್ಣ ಅಲ್ಲಿಯ ಪರಿಸ್ಥಿತಿ ಇದೆ. ಅಂಥ ಜಾಗದಲ್ಲಿ ಹೋಗಿ ತ್ರಯತ್ರಿಂಶ್ ಪದವಿದಲ್ಲಿ ಇವರು ಹೋದರು. 7 ಜನ ಮುನಿ ಮಹಾರಾಜರು, ಅಂದರೆ ಸೂರಸೇನಾದಿ ಮುನಿ ಮಹಾರಾಜರು. ಅರ್ಥ ಆಯಿತು? ಮೊದಲು ಕಳ್ಳತನ ಮಾಡ್ತಿದ್ದಾರಲ್ಲ ಅವರು ಈಗ ದಿಗಂಬರ ಮುನಿಗಳಾಗಿ ಎಲ್ಲಿಗೆ ಹೋದರು? ಈಗ ಸೌಧರ್ಮ ಸ್ವರ್ಗಕ್ಕೆ ಹೋದರು ಅಂತ. ಇದನ್ನು ಯಾರಿಗೆ ಕಥೆ ಹೇಳ್ತಿದ್ದಾರೆ? ವಸುದೇವನಿಗೆ ಅತಿಮುಕ್ತಕ್ ಮುನಿ ಮಹಾರಾಜರ ಕಥೆ ಹೇಳ್ತಿದ್ದಾರೆ ಬಂಧುಗಳೇ. ಈಗ ಸಮಯ ಆಗ್ತಾ ಇದೆ, ಆದ ಕಾರಣದಿಂದ ನೀವು ಇನ್ನೂ ಮುಂದಿನ ಕಥೆಯನ್ನು, ಮಹತ್ವಪೂರ್ಣ ಕಥೆಯನ್ನು ನಾಳೆ ಬಂದು ಕೇಳಬೇಕಾಗುತ್ತದೆ. ಇಲ್ಲಿ ಈಗ ಸಮಯ ಆಗ್ತಾ ಬರ್ತಾ ಇದೆ, ಹಾಗಾಗಿ
ನಿಮಗೆ ಬಿಡಲಾಗ್ತಾ ಇದೆ, ನಾಳೆ ಬಂದು ಕೇಳ್ರಿ. ಮಹಾವೀರ ಭಗವಾನರಿಗೆ ಜಯವಾಗಲಿ.